ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವೇಳೆಯಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಕೀರ್ತನೆ 32 ಅದರಲ್ಲಿ 10ನೇ ವಚನ ಹೇಳುತ್ತೆ, ದುಷ್ಟರಿಗೆ ಅನೇಕ ಕಷ್ಟ ನಷ್ಟಗಳು ಉಂಟಾಗುವವು, ಆದರೆ ಯೆಹೋವನಲ್ಲಿ ಭರವಸವಿಟ್ಟವರನ್ನು ಆತನು ಕೃಪೆಯಿಂದ ಆವರಿಸಿಕೊಳ್ಳುವುದು. ಆಮೇಲೆ ಹಲ್ಲೆಲೂಯಾ. ದೇವ್ರ ಜನರೇ, ದೇವ್ರ ವಾಕ್ಯ ಹೇಳುತ್ತೆ, ದುಷ್ಟರಿಗೆ ಅನೇಕ ಕಷ್ಟ ನಷ್ಟಗಳು ಉಂಟಾಗುತ್ತೆ. ಯಾರು ದುಷ್ಟರಂದ್ರೆ ಯೇಸುವನ್ನ ನಂಬದೇ ಇರೋರು, ದೇವರ ಭಯ ಇಲ್ಲದವರು, ದೇವರ ವಾಕ್ಯಗಳಿಗೆ ವಿಧೇಯರಾಗದೇ ಇರೋರು, ದೇವರಿಗೆ ವಿರೋಧವಾಗಿ ಮಾತನಾಡುವರು, ಇನ್ನು ನೋಡುವಾಗೆ ಅನೇಕ ಪಾಪಗಳನ್ನ, ಹೊಲಸುಗಳನ್ನ, ಅಶುದ್ಧಗಳನ್ನ, ಅವಿದ್ಯತೆ ಕಾರ್ಯಗಳು, ಲೌಕಿಕವಾದ ಕಾರ್ಯಗಳಲ್ಲಿ ನಾವು ನೋಡುವಾಗ ಎಲ್ಲಿ ನೋಡಿದ್ರೆ ಇವತ್ತು ದುಷ್ಟ ಕಾರ್ಯಗಳು ಹೆಚ್ಚಾಗಿದ್ದಾವೆ, ದುಷ್ಟ ಕ್ರಿಯೆಗಳು ಹೆಚ್ಚಾಗಿದ್ದಾವೆ. ದೇವರ ಭಯ ಇಲ್ದಿರೋ ಎಷ್ಟೋ ಜನ ದುಷ್ಟ ಕಾರ್ಯಗಳನ್ನ ಮಾಡಿಕೊಂಡಿದ್ದಾರೆ. ಎಲ್ಲಿ ನೋಡಿದ್ರು ಜಗಳಗಳು ಮಾಡ್ತಾರೆ, ಹೊಡೆದಾಟ, ಕೊಲೆಗಳು, ಎಲ್ಲಿ ನೋಡಿದ್ರು ಬರೀ ಲಂಚ, ಐಶ್ವರ್ಯದ ಮೋಹ, ಅತ್ಯಾಚಾರಗಳು ಅಲ್ವಾ, ಹೊಡೆದಾಟ, ಜಗಳಗಳು, ಎಲ್ಲಿ ನೋಡಿದ್ರು ಈ ಪ್ರಾಬ್ಲಮ್ ನಡೀತಾ ಇದೆ. ಇವರೇ ಮಾಡೋರು ಯಾರಂದ್ರೆ ದುಷ್ಟರುಗಳು. ಇವ್ರಿಗೆಲ್ಲ ಏನಿಲ್ಲ ಅಂದ್ರೆ ದೇವರ ಭಯ ಇಲ್ಲ. ಒಂದು ಕಡೆ ದೇವರ ಭಯ ಇಲ್ಲ, ಕಾನೂನು ಭಯನೂ ಇವ್ರಿಗೆ ಇಲ್ಲ. ಹಾಗಾಗಿ ಯಾರು ನನ್ನ ಕೇಳ್ತಾರೆ ಅಲ್ವಾ, ಈ ರೀತಿಯಾಗಿ ಯಾರು ನನ್ನ ಕೇಳ್ತಾರೆ, ನನ್ನ ಇಷ್ಟ, ನಾನು ಏನು ಬೇಕಾದರೂ ಮಾಡ್ತೀನಿ, ಯಾರು ನನ್ನನ್ನು ಕೇಳೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಅವಾಜುಗಳಾಕಿ ಮಾತನಾಡ್ತಾರೆ. ತಂದೆ ತಾಯಿಗಳನ್ನ ಹೂಡಿತಾರೆ, ಅಕ್ಕ ತಂಗಿಗಳಿಗೆ ಗೌರವ ಕೊಡೋದಿಲ್ಲ, ದೊಡ್ಡವ್ರಿಗೆ ಮರ್ಯಾದೆ ಕೊಡೋದಿಲ್ಲ, ಹೆಂಡತಿ ಮಕ್ಕಳನ್ನ ನೋಡೋದಿಲ್ಲ, ಒಳ್ಳೆ ರೀತಿ ದುಡ್ದು ಸಂಪಾದನೆ ಮಾಡಿ ಜೀವನ ಮಾಡಲ್ಲ, ಅಡ್ಡದಾರಿಯಲ್ಲಿ ಭಯಂಕರವಾದ ಮಾರ್ಗಗಳಲ್ಲಿ ಹಣ ಸಂಪಾದನೆ ಮಾಡೋದು, ಆಸ್ತಿಗಳನ್ನ ಸಂಪಾದನೆ ಮಾಡೋದು, ಲಂಚ್ಗಳನ್ನ, ಅನೇಕ ದುಷ್ಟ ಕಾರ್ಯಗಳು ಇರ್ತಾವೆ. ಈ ರೀತಿಯಾಗಿ ಮಾಡೋರುಗಳೆಲ್ಲ ಯಾರಂದ್ರೆ ದುಷ್ಟರು. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ದುಷ್ಟರಿಗೆ ಅನೇಕ ಕಷ್ಟಗಳು ನಷ್ಟಗಳು ಉಂಟಾಗುತ್ತೆ. ಅವರು ಆ ಸಮಯಕ್ಕೆ ಚೆನ್ನಾಗಿರ್ಬೋದು, ಆ ಸಮಯಕ್ಕೆ ಚೆನ್ನಾಗಿ ಮಾತಾಡ್ಬೋದು, ಆರೋಗ್ಯವಾಗಿರ್ಬೋದು, ಹಣವಂತರಾಗಿರ್ಬೋದು, ಎಲ್ಲದರಲ್ಲಿ ನಾನೇ ಹೀರೋ ಅಂತ ಹೇಳ್ಬೋದು. ಆದರೆ ಅವ್ರಿಗೆ ಒಂದು ಸಮಯ ಅನ್ನೋದು ಇರುತ್ತೆ. ಕೆಲವು ಕಾಲ, ಗಳಿಗೆ, ಸಮಯ, ಸಂದರ್ಭಗಳನ್ನ ದೇವರವ್ರಿಗೆ ಇಟ್ಟಿರ್ತಾನೆ. ಅದಕ್ಕೆ ಆ ಸಂದರ್ಭಗಳು ಬರೋಗೆ ಅವ್ರಿಗೆ ಅನೇಕ ಕಷ್ಟಗಳು ನಷ್ಟಗಳು ಉಂಟಾಗುವಾಗೆ ಅಂಥ ಸಮಯಗಳಲ್ಲಿ ಅವ್ರನ್ನ ಯಾರು ಕಾಪಾಡೋಕ್ಕೆ ಆಗೋದೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಆದರೆ ದೇವ್ರ ವಾಕ್ಯ ಏನು ಹೇಳುತ್ತಂದ್ರೆ, ದೇವರನ್ನ ಯಾರೆಲ್ಲ ಆಧಾರ ಮಾಡಿಕೊಂಡಿರ್ತಾರೆ, ದೇವರಲ್ಲಿ ಯಾರೆಲ್ಲ ಭರವಸವಿಟ್ಟಿರ್ತಾರೆ, ಯಾರೆಲ್ಲ ದೇವರನ್ನ ನಂಬ್ಕೊಂಡಿರ್ತಾರೆ, ಯಾರೆಲ್ಲ ದೇವ್ರಿಗೆ ಭಯಪಟ್ಟು ದೇವರ ಕಟ್ಟಳೆಗೆ ವಿಧೇಯರಾಗಿ ದೇವ್ರ ಭಯದೊಟ್ಟಿಗೆ ಯಾರೆಲ್ಲ ಒಳ್ಳೆ ಕಾರ್ಯಗಳನ್ನ ಮಾಡಿ ಜೀವಿಸ್ತಾರೋ ಅವರನ್ನ ದೇವರ ಕೃಪೆ ಆವರಿಸಿಕೊಳ್ಳುತ್ತೆ. ಅವ್ರಿಗೆ ಆಪತ್ತುಗಳು ಬರೋಗೆ, ವಿಪತ್ತುಗಳು ಬರೋಗೆ, ಅನಾಹುತಗಳು ಬರೋಗೆ, ಮರಣಕರವಾದ ಹಾನಿಗಳು ಬರುವಾಗೆ ಆ ಸಮಯದಲ್ಲಿ ದೇವರ ಕೃಪೆ ಅವ್ರನ್ನ ಆವರಿಸ್ಕೊಳ್ಳುತ್ತೆ. ದೇವರವ್ರ ಒಟ್ಟಿಗಿದ್ದವ್ರನ್ನ ಕಾದುಕೊಳ್ಳುತ್ತಾನೆ. ಆದರೆ ದುಷ್ಟರುಗಳನ್ನ ದೇವ್ರು ಕಾಯಕ್ಕಾಗಲ್ಲ, ದುಷ್ಟರಿಗೆ ದೇವ್ರ ರಕ್ಷಣೆ ಕೊಡೋಕ್ಕಾಗಲ್ಲ, ದುಷ್ಟರುಗಳನ್ನ ದೇವರು ಯಾವ ಆಪತ್ತುಗಳಿಂದಲೂ ತಪ್ಸೋಕ್ಕಾಗೋದಿಲ್ಲ. ಎಂಥ ಒಂದು ಅಪಾಯಗಳು ಬಂದರೂ ಅವ್ರನ್ನ ದೇವ್ರು ಕಾಯ್ಕೊಳ್ಳೋಕ್ಕೆ ಆಗೋದಿಲ್ಲ. ಯಾಕೆ ಹೇಳು, ಅವರು ಅಂಥ ಒಂದು ಕೆಟ್ಟ ವ್ಯಕ್ತಿಗಳಾಗಿರುವಾಗೆ ದೇವರು ಅವ್ರಿಗೆ ಚಾನ್ಸ್ಗಳು ಕೊಟ್ಟಿರ್ತಾನೆ ತಿರ್ಕೊಳ್ಳೋಕ್ಕೆ, ದೇವರು ಅವ್ರನ್ನ ಅರಿತಾನೆ. ಆದರೆ ಅವ್ರುಗಳು ದೇವ್ರ ಕಡೆ ತಿರುಗಲ್ಲ. ಹಾಗಾಗಿ ದೇವ್ರು ಕೂಡ ಸಹ ಏನು ಮಾಡ್ತಾನೆ, ಅವ್ರಿಗೆ ಬರುವಂಥ ಆಪತ್ತುಗಳಲ್ಲಿ, ಕಷ್ಟಗಳಲ್ಲಿ, ವಿಪತ್ತುಗಳಲ್ಲಿ, ಭಯಂಕರವಾದ ಒಂದು ತೊಂದರೆಗಳು ಬರುವಾಗೆ ದೇವ್ರವನ್ನ ಕಾಯಕ್ಕಾಗಲ್ಲ. ದೇವ್ರು ಯಾರನ್ನ ಕಾಯ್ತಾನೆ, ದೇವ್ರು ಯಾರನ್ನ ರಕ್ಷಿಸ್ಕೊಳ್ತಾನೆ, ಯಾರನ್ನ ದೇವ್ರು ಸೇಫ್ಟಿ ಮಾಡ್ತಾನಂದ್ರೆ ದೇವರಲ್ಲಿ ಭರವಸವಿಟ್ಟು ದೇವರನ್ನೇ ಆತುಕೊಂಡು ದೇವರಿಗೆ ವಿಧೇಯರಾಗಿ ಒಳ್ಳೆ ಕಾರ್ಯಗಳಲ್ಲಿ, ಒಳ್ಳೆ ಮಾರ್ಗಗಳಲ್ಲಿ ನಡೆದು ಜೀವಿಸುವಂಥ ವ್ಯಕ್ತಿಗಳಿಗೆ ದೇವರ ಆಶ್ರಯ ದುರ್ಗವಾಗಿದ್ದು ದೇವರ ಕೃಪೆಯಿಂದ ದೇವರವನ್ನ ಕಾದುಕೊಳ್ಳುತ್ತಾನೆ. ಆಮೇಲೆ ಹಲ್ಲೆಲೂಯಾ. ಹೀಗಾಗಿ ಯಾರು ದುಷ್ಟರಾಗಿರಬೇಡ್ರಿ. ಒಂದು ವೇಳೆ ದುಷ್ಟತನದಲ್ಲಿ ಇರುವುದಾದ್ರೆ ಅದನ್ನ ಬಿಟ್ಟು ದೇವ್ರ ಕಡೆ ತಿರ್ಕೊಳ್ರಿ. ಯಾಕಂದ್ರೆ ನೀವು ಯಾರು ಶಾಶ್ವತವಾಗಿ ಲೋಕದಲ್ಲಿ ಬದುಕೋಕ್ಕಾಗೋದಿಲ್ಲ. ನೀವೆಲ್ಲರೂ, ಮಾನವ ಬಂದು ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟಿದ್ದಾನೆ. ಆಮೇಲೆ ಆದಿ ಮನುಷ್ಯ ಮಣ್ಣಿನಿಂದ ಉಂಟು ಮಾಡಲ್ಪಟ್ಟ. ದೇವರು ತನ್ನ ಜೀವ ಶ್ವಾಸವನ್ನು ಕೊಟ್ಟ ಮನುಷ್ಯನ ಬದುಕುವಾಗೆ ಮಾಡಿದ್ದಾನೆ. ಹಾಗೆ ಮಾಂಸದ ಮನುಷ್ಯ, ನರ ಮನುಷ್ಯ, ಬಹುಕಾಲ ಭೂಮಿಯಲ್ಲಿ ಯಾರು ಬದುಕಕ್ಕಾಗಲ್ಲ. ಹಾಗಾಗಿ ಬದುಕಿರುವ ಸ್ವಲ್ಪ ಕಾಲ ಆದರೂ ಏನು ಮಾಡಬೇಕು, ದೇವ್ರ ಭಯ ಇರಬೇಕು, ಕಾನೂನು ಭಯ ಇರಬೇಕು, ಜನರಿಗೆ ಒಳ್ಳೆಯದನ್ನು ಮಾಡಬೇಕು. ಒಂದು ಒಳ್ಳೆ ಮಾರ್ಗದಲ್ಲಿ ನಡ್ಕೊಂಡ್ರೆ ನಿಮಗೆ ಈ ಲೋಕದಲ್ಲಿ ಆಶೀರ್ವಾದ ಇರುತ್ತೆ, ಸತ್ತ ನಂತರ, ಮರಣದ ನಂತರ ನಿಮಗೆ ಒಂದು ಒಳ್ಳೆ ಜೀವಿತ ಸ್ವರ್ಗ ಲೋಕದಲ್ಲಿ ಇರುತ್ತೆ. ಹಾಗಾಗಿ ದೇವ ಜನರೇ,
ಅಂದ್ರೆ ನೀವು ದೇವರನ್ನ ಆತುಕೊಳ್ರಿ, ದೇವರನ್ನ ಹಿಂಬಾಲಿಸ್ರಿ, ದೇವರಿಗೆ ವಿಧೇಯರಾಗಿರ್ರಿ, ದೇವರನ್ನ ಆಶ್ರಯಿಸಿಕೊಳ್ರಿ. ದೇವರು ನಿಮ್ಮೊಟ್ಟಿಗಿರ್ತಾನೆ. ಎಲ್ಲ ಸಮಯಗಳಲ್ಲಿ ದೇವರು ನಿಮ್ಮನ್ನ ರಕ್ಷಿಸಿಕೊಳ್ಳುತ್ತಾನೆ. ದೇವರ ಕೃಪೆ ನಿಮ್ಮನ್ನ ಆವರಿಸಿಕೊಳ್ಳುತ್ತೆ. ದೇವರು ನಿಮ್ಮನ್ನ ಕರ ಹಿಡಿದು ನಡೆಸುತ್ತಾನೆ. ಯಾವ ವಿಷಯಕ್ಕೂ ನೀವು ಭಯಪಟ್ಟು ಗಾಬರಿ ಪಡುವಂತ ಅವಶ್ಯಕತೆ ಇರುವುದಿಲ್ಲ. ಹೀಗಾಗಿ ಯೇಸು ನಿಮ್ಮೆಲ್ಲಾರನ್ನ ಈ ರೀತಿಯಾಗಿ ಕಾಯ್ದು ಆಶೀರ್ವದಿಸಿ ನಿಮ್ಮನ್ನು ನಡೆಸಲು ಆತನ ಮಹಾಕೃಪೆಯುಳ್ಳ ದೇವನಾಗಿದ್ದಾನೆ. ಆತನೇ ಆಶ್ರಯಿಸಿಕೊಳ್ಳ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ನನ್ನ ದೇವ, ಎಲ್ಲ ದುಷ್ಟತನದಲ್ಲಿರೋ ಮಕ್ಕಳು ಬದಲಾಗೋಕೆ ನಿನ್ನ ಕರುಣೆಯನ್ನು ತೋರಿಸಿ ಅವನ್ನ ರಕ್ಷಿಸ್ರಿ. ಮತ್ತು ಯಾರೆಲ್ಲ ನಿನ್ನ ಆಶ್ರಯಿಸಿಕೊಂಡಿರ್ತಾರೋ, ಯಾರೆಲ್ಲ ನಿನ್ನಲ್ಲಿ ಭರವಸವಿಟ್ಟಿರ್ತಾರೋ ಅವ್ರನ್ನ ಕೂಡ ನಿನ್ನ ಅಧಿಕವಾಗಿ ಆಶೀರ್ವದಿಸ್ರಿ. ಅವ್ರ ಮೂಲಕವಾಗಿ ಅನೇಕರು ಅವರ ಸಾಕ್ಷಿ, ಒಳ್ಳೆತನ, ಮಾರ್ಗ, ಅಪ್ಪ ಒಳ್ಳೆ ಎಲ್ಲ ಕಾರ್ಯಗಳನ್ನ ನೋಡಿ ಅನೇಕರು ನಿನ್ನ ಕಡೆ ತಿರುಗಿಕೊಳ್ಳುವಾಗೆ ಈ ಒಂದು ದೇವ ಜನರು ಅಪ್ಪ ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಅವರ ಕ್ರಿಯೆಗಳು ಒಳ್ಳೆ ರೀತಿಯಾಗಿರುವ ಹಾಗೆ ದೇವನ್ ತಾನೇ ಅವರುಗಳನ್ನು ಆಶೀರ್ವದಿಸಿ ಉಪಯೋಗ ಪಡಿಸ್ರಿ. ಅವರುಗಳನ್ನು ಬಲಪಡಿಸ್ರಿ. ಅವರ ಕುಟುಂಬಗಳಿಗೆ ರಕ್ಷಣೆ ಕೊಡ್ರಿ. ಅವ್ರು ಮಾಡುವ ಕೆಲಸ ಕಾರ್ಯಗಳಿಗೆ ರಕ್ಷಣೆ ಕೊಡ್ರಿ. ಅವ್ರಿಗೂ ಸಹ ರಕ್ಷಣೆ ಕೊಟ್ಟು ಅವ್ರನ್ನ ಆಶೀರ್ವದಿಸ್ರಿ. ಹಾಗೆ ಮಾಡ್ರಿ. ನಿಮ್ಮ ಕರಗಳಲ್ಲಿ ಒಪ್ಪಿಸ್ಕೊಡ್ತೀನಿ. ಪ್ರಾರ್ಥನೆ ಕೇಳಾಗೆ ಮಾಡಿದ್ಗ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಂಡಿರೋಂಥ ಎಲ್ಲ ಪ್ರಿಯರೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.